ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನ ನಾವು ಧ್ಯಾನ ಮಾಡಿಕೊಳ್ಳುವ ಸ್ತ್ರೀ ಯಾರೆಂದರೆ ಲೋಟನ ಹೆಂಡತಿ. ದೇವರಾತ್ಮನು ಕೆಲವು ಸ್ತ್ರೀಯರನ್ನು ಅವರ ಹೆಸರುಗಳನ್ನು ಸತ್ಯವೇದದಲ್ಲಿ ಬರೆಸಲ್ಪಟ್ಟಿದ್ದಾರೆ, ಆದರೆ ಇನ್ನೂ ಕೆಲವು ಸ್ತ್ರೀಯರ ಹೆಸರು ಬರೆಸಿಲ್ಲ. ಅದರಲ್ಲಿ ಲೋಟನ ಹೆಂಡತಿಯ ಹೆಸರು ಸತ್ಯವೇದದಲ್ಲಿ ಇಲ್ಲ. ಬರೀ ಲೋಟನ ಹೆಂಡತಿ ಅಂತ ಮಾತ್ರ ಸಹ ನೋಡಬಹುದು. ಆದಿಕಾಂಡ 12ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದರು. 5ನೇ ವಚನದಲ್ಲಿ ಅವನು ತನ್ನ ಹೆಂಡತಿಯಾದ ಸಾರಾಯಳನ್ನು, ತನ್ನ ತಮ್ಮನ ಮಗನಾದ ಲೋಟನು ಕಾರಾನಿನಲ್ಲಿ ಸಂಪಾದಿಸಿದ ಎಲ್ಲಾ ಸೊತ್ತನ್ನು, ದಾಸದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು. 13ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಅಬ್ರಹಾಮನಿಗೂ ಬಹಳ ಐಶ್ವರ್ಯವಂತನಾದನು. ಲೋಟನಿಗೆ ಅಬ್ರಾಮನಿಗೆ ಅವರಿಬ್ಬರ ಆಸ್ತಿ ಬಹಳವಾದದ್ದರಿಂದ ಒಂದೇ ಸ್ಥಳದಲ್ಲಿ ವಾಸ ಮಾಡುವುದಕ್ಕೆ ಅಸಾಧ್ಯವಾಯಿತು. ಆದ್ದರಿಂದ ಅಬ್ರಹಾಮನ ದನ ಕಾಯುವವರಿಗೆ ಲೋಟನ ದನ ಕಾಯುವವರಿಗೆ ಜಗಳ ಹುಟ್ಟಿತು. ಆಗ ಅಬ್ರಾಮನು ಲೋಟನಿಗೆ, ನನಗೂ ನಿನಗೂ, ನಿನ್ನ ದನ ಕಾಯುವವರಿಗೂ ನನ್ನ ದನ ಕಾಯುವವರಿಗೂ ಜಗಳ ಆಗಬಾರದು. ನಾವು ಸಹೋದರರಲ್ಲವೇ? ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಬಲಗಡೆ ಹೋದರೆ ನಾನು ಎಡಗಡೆ ಹೋಗುತ್ತೇನೆ, ನೀನು ಎಡಗಡೆ ಹೋದರೆ ನಾನು ಬಲಗಡೆ ಹೋಗುತ್ತೇನೆ ಎಂದು ಹೇಳಿದನು. ಆಗ ಲೋಟನು ಕಣ್ಣೆತ್ತಿ ನೋಡಲಾಗಿ, ಯೊರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೂಗೋರ್ ಊರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳಿದುಕೊಂಡನು. ಸೊದೋಮ್ ಗೊಮೋರ ಪಟ್ಟಣ ಲೋಟನಿಗೆ ಬಹಳ ಚೆನ್ನಾಗಿ ಕಾಣಿಸಿದ್ದರಿಂದ ಅಲ್ಲಿಗೆ ಹೋಗುತ್ತೇನೆ ಎಂದು ಹೇಳಿ ಹೊರಟನು. ಆದರೆ ಸೊದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾ ಅಪರಾಧಿಗಳು ಆಗಿದ್ದರು. ಆದಿಕಾಂಡ 19ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೊದೋಮಿಗೆ ಬಂದಾಗ ಲೋಟನು ಸೊದೋಮಿನ ಊರುಬಾಗಲಲ್ಲಿ ಕೂತುಕೊಂಡಿದ್ದನು. ಆಗ ಲೋಟನು ಅವರನ್ನು ನೋಡಿ, ದಾಸನ ಮನೆಗೆ ಬನ್ನಿ ಎಂದು ಬಲವಂತ ಮಾಡಿದನು. ಅವರು ಅಲ್ಲೇ ಉಳುಕೊಂಡರು. ಆದರೆ ಅವರು ಮಲಗುವುದಕ್ಕೆ ಮುಂಚೆ ಆ ಊರಿನ ಜನರು ಲೋಟನ ಮನೆಯನ್ನು ಸುತ್ತಿಕೊಂಡು, ಆ ಇಬ್ಬರನ್ನು ತೋರಿಸು, ನಾವು ಅವರ ಸಂಗಡ ಸಂಗಮಿಸಬೇಕು ಎಂದು ಹೇಳಿದರು. ಆಗ ಲೋಟನು, ಈ ಒಂದು ಪಾಪವನ್ನು ಮಾಡಬೇಡಿರಿ ಎಂದು ಬೇಡಿಕೊಂಡನು. ಆ ಇಬ್ಬರು ಲೋಟನನ್ನು ಮನೆಯೊಳಗೆ ಸೇರಿಸಿಕೊಂಡರು, ಕದ ಮುಚ್ಚಿದರು. ಮನೆ ಹೊರಗೆ ಇದ್ದವರೆಲ್ಲರ ಕಣ್ಣು ಮೊಬ್ಬಾಗುವಂತೆ ಮಾಡಿದರು. ಆ ದೂತರು ಲೋಟನಿಗೆ, ಇಲ್ಲಿ ನಿನಗೆ ಯಾರಾದರೂ ಇದ್ದಾರಾ? ನಿನಗೆ ಇರುವ ಎಲ್ಲರನ್ನು ಕರಕೊಂಡು ಬಾ, ನಾವು ಈ ಸ್ಥಳವನ್ನು ನಾಶ ಮಾಡುವುದಕ್ಕೆ ಯೆಹೋವನು ನಮ್ಮನ್ನು ಕಳುಹಿಸಿದ್ದಾನೆ ಎಂದು ಹೇಳಿದರು. ಆಗ ಲೋಟನು ತನ್ನ ಹೆಣ್ಣು ಮಕ್ಕಳಿಗೆ, ಗೊತ್ತು ಮಾಡಿದ ಅಳಿಯಂದರಿಗೆ, ಈ ಸ್ಥಳವನ್ನು ಬಿಟ್ಟು ಹೋಗಿರಿ ಎಂದು ಹೇಳಿದನು. ಆದರೆ ಅವರು ಅವನನ್ನು ನೋಡಿ ಗೇಲಿ ಮಾಡಿದರು. ಹೊತ್ತು ಮೂಡುವುದಕ್ಕೆ ಮುಂಚೆ ಆ ದೂತರು ಲೋಟನಿಗೆ, ನೀನೆದ್ದು ನಿನ್ನ ಹೆಂಡತಿ ಮಕ್ಕಳನ್ನು ಕರಕೊಂಡು ಹೋಗು ಎಂದು ಹೇಳಿದರು. ಇಲ್ಲಿ ಉಂಟಾಗುವ ನಾಶನವು ನಿನಗೂ ಆಗಬಾರದು ಎಂದು ಹೇಳಿ ತ್ವರೆಪಡಿಸಿದರು. ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ. ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೆ ನಾಶ ಉಂಟಾದೀತು ಅಂದರು. ಹಲ್ಲೆಲೂಯಾ. ಅವರು ಚೋಗೋರಿಗೆ ಮುಟ್ಟುವಷ್ಟರಲ್ಲಿ ಯೆಹೋವನು ಸೊದೋಮ್ ಗೊಮೋರಗಳ ಮೇಲೆ ಆಕಾಶದಿಂದ ಅಗ್ನಿಗಂಧಕಗಳನ್ನು ಸುರಿಸಿ ಪಟ್ಟಣಗಳನ್ನು, ಸುತ್ತಲಿರುವ ಸೀಮೆಗಳನ್ನು, ಜನರೆಲ್ಲರನ್ನು, ಭೂಮಿಯ ಮೇಲಿನ ಎಲ್ಲಾ ಬೆಳೆಯನ್ನು ಹಾಳು ಮಾಡಿದರು. 19ನೇ ಅಧ್ಯಾಯದಲ್ಲಿ 26ನೇ ವಚನದಲ್ಲಿ, ಆದರೆ ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂತಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು. ದೇವರ ಮಕ್ಕಳೇ, ಲೂಕನ ಅಧ್ಯಾಯದಲ್ಲಿ ಸಹ ದೇವರು ಹೇಳುತ್ತಾರೆ, 17ನೇ ಅಧ್ಯಾಯ 32ನೇ ವಚನದಲ್ಲಿ, ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು. ಯಾಕೆ ಹೀಗೆ ಹೇಳಿದರು ಎಂದು ನೋಡುವುದಾದರೆ, ಲೋಕದಲ್ಲಿ ಪಾಪವು ಬಹಳ ಹೆಚ್ಚಾಗುತ್ತಾ ಬರುತ್ತಾ ಇದೆ. ಆದರೆ ಜನರು ಬಹಳ ಪಾಪಗಳನ್ನು ಮಾಡಿ ದೇವರಿಗೆ ಕೋಪವನ್ನು ಭರಿಸುತ್ತಿದ್ದರು. ಪಾಪಗಳನ್ನು ಮಾಡಿ ಮಾಡಿ ದೇವರನ್ನು ರೇಗಿಸುತ್ತಿದ್ದರು. ದೇವರು ಬರುವುದು ಹತ್ತಿರವಾಗಿದೆ ಎಂದು ದೇವರು ಬರುವ ಸಮಯದಲ್ಲಿ ದೇವರಿಗೆ ಸಿದ್ಧವಾಗಿರುವವರನ್ನು ಎತ್ತಲ್ಪಡುತ್ತಾರೆ.
ದೇವರ ಭಯ ಇಲ್ಲದೆ ಇನ್ನೂ ಪಾಪಗಳನ್ನು ಮಾಡಿಕೊಂಡು ಜೀವಿಸುವವರು ಬಿಡಲ್ಪಡುತ್ತಾರೆ. ಆದ್ದರಿಂದ ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ದೇವರು ಹೇಳುತ್ತಾರೆ. ಯಾಕಂದ್ರೆ ದೇವರು ಬರುವಂತ ಸಮಯದಲ್ಲಿ ನಾವು ಎತ್ತಲ್ಪಡಬೇಕು, ಬಿಡಲ್ಪಡಬಾರದು ಎಂದು ದೇವರ ಒಂದು ಮಾತನ್ನು ಹೇಳುತ್ತಾರೆ. ಅಬ್ರಹಾಮನು ಲೋಟನು ಇಬ್ಬರು ಬೇರೆ ಬೇರೆ ಪಟ್ಟಣಕ್ಕೆ ಹೋದಾಗ ಅಬ್ರಹಾಮನು ಏನು ಆಶೀರ್ವಾದ ಇಲ್ಲದ ಸ್ಥಳಕ್ಕೆ ಹೋದನು. ಆ ಸ್ಥಳದಲ್ಲೇ ದೇವರು ಅಬ್ರಹಾಮನನ್ನು ಆಶೀರ್ವಾದ ಮಾಡಿದರು. ಲೋಟನು ಹೋದ ಜಾಗ ಚೆನ್ನಾಗಿ ಹಚ್ಚ ಹಸಿರಾಗಿ ಇದೆ ಎಂದು ತಿಳಿದು ಸೊದೋಮ್ ಗೋಮರಕ್ಕೆ ಹೋದನು. ಅಲ್ಲಿ ದೇವರಿಗೆ ಇಷ್ಟವಿಲ್ಲದ ಭಯಂಕರವಾದ ಪಾಪಗಳು ನಡೆಯುತ್ತಿದ್ದರಿಂದ ದೇವರು ಅದನ್ನು ನಾಶ ಮಾಡಬೇಕು ಅಂದುಕೊಂಡರು. ಆಗ ದೇವರು ಲೋಟನನ್ನು, ಅವನ ಹೆಂಡತಿಯನ್ನು, ಮಕ್ಕಳನ್ನು ಹಿಂದೆ ತಿರುಗಿ ನೋಡದೆ ಓಡಿ ಹೋಗಿ ಎಂದು ಸಹ ಹೇಳಲು, ಎಲ್ಲೂ ಕೂಡ ನಿಲ್ಲಬೇಡಿರಿ, ಹಿಂದೆ ಸಹ ತಿರುಗಿ ನೋಡಬೇಡಿರಿ ಎಂದು ಹೇಳಿ ಆಜ್ಞಾಪಿಸಿದರು. ಆಜ್ಞೆಯನ್ನು ಕೊಟ್ಟು ಕಳಿಸಿದರು. ಆದರೆ ಲೋಟನ ಹೆಂಡತಿ ಹಿಂತಿರುಗಿ ನೋಡಿದಳು. ಯಾಕಂದರೆ ಅಲ್ಲಿರುವಂಥ ಸಮೃದ್ಧಿಯಾಗಿರುವಂಥ ಐಶ್ವರ್ಯಗಳು, ಅಲ್ಲಿ ಏನಾಗ್ತಿದೆಯೋ, ಅಲ್ಲಿರುವಂಥ ಆಸ್ತಿ ಪಾಸ್ತಿಗಳೆಲ್ಲ ಸುಟ್ಟು ಹೋಗ್ತಿದ್ದೇವೆ ಎಂದು ತಿರುಗಿ ನೋಡಿದಳು. ದೇವರು ಒಂದು ಆಜ್ಞೆಯನ್ನು ಕೊಡುತ್ತಾರೆ ಅಂದರೆ ಅದನ್ನು ಸರಿಯಾಗಿ ಪಾಲಿಸಬೇಕು. ಆದರೆ ದೇವರಿಗೆ ಅವಿಧೇಯರಾಗಿ ನಡೆಯಬಾರದು. 1 ಸಾಮುವೇಲ 15ನೇ ಅಧ್ಯಾಯದಲ್ಲಿ 22ನೇ ವಚನದಲ್ಲಿ, ಅದಕ್ಕೆ ಸಾಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು ಎಂದು ಹೇಳುತ್ತಾರೆ. ದೇವರು ವಿಧೇಯತ್ವವನ್ನು ಮೆಚ್ಚುತ್ತಾರೆ, ಅವಿಧೇಯತ್ವವನ್ನು ಇಷ್ಟಪಡುವುದಿಲ್ಲ. ಲೋಟನ ಹೆಂಡತಿ ಅವಿಧೇಳಾಗಿ ನಡೆದಳು. ದೇವರು ಒಂದು ಮಾತು ಹೇಳುತ್ತಾರೆ ಅಂದರೆ ಅದು ನಮ್ಮ ಒಳ್ಳೆಯದಕ್ಕೆ, ನಾವು ನಾಶ ಆಗಬಾರದು ಎಂದು ಹೇಳುತ್ತಾರೆ. ಆದರೆ ಎಷ್ಟೋ ಸಾರಿ ದೇವರ ಮಾತನ್ನು ನಾವು ತಿರಸ್ಕಾರ ಮಾಡುತ್ತೇವೆ, ಅವಿಧೇಯರಾಗಿ ನಡೆಯುತ್ತೇವೆ. ದೇವರು ಬರುವ ಸಮಯದಲ್ಲಿ ಸಿದ್ಧರಾಗಿ ಎತ್ತಲ್ಪಡಬೇಕು. ನಾವು ಲೋಟನ ಹೆಂಡತಿಯ ರೀತಿ ಅವಿಧೇಯರಾಗಿ ನಡೆದು ದೇವರಿಂದ ದೂರ ಆಗಬಾರದು. ಆಮೇನ್. ದೇವರು ಲೋಟನ ಕುಟುಂಬಕ್ಕೆ ಹಿಂದೆ ತಿರುಗಿ ನೋಡಬೇಡಿರಿ ಎಂದು ಹೇಳಿದರೂ ಸಹ ಮಾತು ಕೇಳದೆ ಲೋಟನ ಹೆಂಡತಿ ತಿರುಗಿ ನೋಡಿ ನಾಶವಾದಳು, ಉಪ್ಪಿನ ಕಂಬವಾದಳು. ಪ್ರೀತಿಯ ದೇವರ ಮಕ್ಕಳೇ, ನಾವು ಲೋಕದಲ್ಲಿರುವ ಕಾರ್ಯಗಳಿಗೆ ತವಕ ಪಡದೆ ಪರಲೋಕದ ಕಾರ್ಯಗಳಿಗೆ ತವಕ ಪಡಬೇಕು. ದೇವರಿಗೆ ಭಯಪಡಬೇಕು, ವಿಧೇಯರಾಗಿ ನಾವು ನಡೆಯಬೇಕು. ದೇವರನ್ನು ಮೆಚ್ಚಿಸುವಂತ ಕಾರ್ಯಗಳಲ್ಲಿ ನಾವು ನಡೆಯಬೇಕು. ದೇವರ ಸೇವೆಯಲ್ಲಿ ಉಪಯೋಗ ಆಗಬೇಕು. ದೇವರ ಮಕ್ಕಳೇ, ದೇವರ ಮಾತುಗಳನ್ನು ಗಮನವಿಟ್ಟು ಕೇಳಬೇಕು. ಆಮೇನ್. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಲೋಟನ ಹೆಂಡತಿಯ ಕರ್ತನೆ ನಾವು ಧ್ಯಾನ ಮಾಡಿಕೊಂಡೆವು ಸ್ವಾಮಿ. ಲೋಟನ ಹೆಂಡತಿಯ ರೀತಿ ಕರ್ತನೆ ನಾವು ಅವಿಧೇಯರಾಗಿ ನಡೆಯದಂತೆ ಕರ್ತನೆ, ನಾಶನಕ್ಕೆ ಗುರಿಯಾಗದಂತೆ ಕರ್ತನೆ ಅಪ್ಪ, ನಿನ್ನನ್ನು ಮೆಚ್ಚಿಸುವಂತ ಕಾರ್ಯಗಳಲ್ಲಿ, ಪರಲೋಕದ ಕಾರ್ಯಗಳಿಗೆ ತವಕ ಪಡುವಂತೆ ಕರ್ತನೆ, ನಿನ್ನ ಮಾತಿಗೆ ವಿಧೇಯರಾಗಿ ನಡಿಲಿಕ್ಕೆ ಕರ್ತನೆ ನಮ್ಮೆಲ್ಲರನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನೀವೇ ನಡೆಸ್ರಿ ಕರ್ತನೆ, ಆಶೀರ್ವಾದ ಮಾಡ್ರಿ ಕರ್ತನೆ, ನಿನ್ನಲ್ಲಿ ಉಪಯೋಗ ಮಾಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಕರ್ತನೆ.